ಹೆಣ್ಣು ಅಂತಂದರೆ ಒಂದು ಶಕ್ತಿ, ಹೆಣ್ಣು ಅಂತಂದರೆ ಒಂದು ಭಕ್ತಿ, ಹೆಣ್ಣು ಅಂತಂದರೆ ಒಂದು ಯುಕ್ತಿ. ಏನು ಹೇಳಬಹುದು? ಎಲ್ಲವನ್ನ ಕೂಡ ಹೇಳ್ಬೋದು. ಯಾಕೆ ಇವತ್ತು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಮಾಸ್ ಲೀಡರ್ ಅಂತ ಕರೆಸ್ಕೊಳ್ಳುವಂತಹ ಸಿದ್ದರಾಮಯ್ಯನವರ ಸಂಪುಟದ ಏಕೈಕ ಮಹಿಳಾ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ನಮ್ಮ ಜೊತೆಗೆ ಪವರ್ ಪಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ನಮಸ್ತೆ, ಆತ್ಮೀಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಹೇಗಿದ್ದೀರಿ? ಸುಧಾರಿಸ್ಕೊಂಡಿದ್ದೀನಿ. ಆರೋಗ್ಯ ಹೇಗಿದೆ? ಇನ್ನೊಂದು ಸ್ವಲ್ಪ ಕಾಲ ಬೇಕು, ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ನಾನು ಆಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಹೇಳ್ತಾ ಇದ್ದೆ, ಹೆಣ್ಣು ಅಂತಂದರೆ ಒಂದು ಶಕ್ತಿ ಅಂತ. ನನಗೆ ನಿಮ್ಮನ್ನ ನೋಡಿದಾಗಲೆಲ್ಲ ಅದು ಮತ್ತೆ ಮತ್ತೆ ಎಷ್ಟು ಸತ್ಯ ಈ ಮಾತು ಅಂತ ಅನಿಸುತ್ತೆ. ಯಾಕೆಂದರೆ ರಾಜ್ಯದ ಮಹಿಳೆಯರನ್ನು ನೀವು ಪ್ರತಿನಿಧಿಸ್ತಾ ಇದ್ದೀರಿ. ಎಲ್ಲರ ಶಕ್ತಿ ನಿಮಗೆ ಸಿಕ್ಕು ನೀವು ಇವತ್ತು ಒಂದು ಮಿರಾಕಲ್ ರೀತಿಯಲ್ಲಿ ಬದುಕು ಬಂದಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ರಾಜ್ಯದ ಎಲ್ಲ ಜನರ ಒಂದು ಆಶೀರ್ವಾದ, ಒಂದು ಹಾರೈಕೆ, ಕ್ಷೇತ್ರದ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಒಂದು ಆಶೀರ್ವಾದ, ಇಡೀ ರಾಜ್ಯದ ಒಂದು ಮಠಾಧೀಶರು ಬಂದು ಭೇಟಿಯಾಗಿ ನನಗೆ ಒಂದು ಧೈರ್ಯವನ್ನು ತುಂಬಿದ್ರು. ಪಕ್ಷಭೇದವನ್ನು ಮರೆತು ಜನ ಬಂದು ನೋಡಿದ್ರು, ನನಗೆ ಧೈರ್ಯ ತುಂಬಿದ್ರು. ಅವರ ಹಾರೈಕೆನೇ ಇವತ್ತು ನಾನು ಉಸಿರಾಡ್ತಾ ಇದ್ದೀನಿ, ಬದುಕಿದ್ದೀನಿ ಅಂತ ಹೇಳ್ಬೋದು. ಬಹುಶಃ ನೀವೇನು ಗೃಹಲಕ್ಷ್ಮಿ ಅನ್ನುವಂಥ ಒಂದು ಗ್ಯಾರಂಟಿಯನ್ನು ನೀಡ್ತಾ ಇದ್ರಿ, ಬಹಳಷ್ಟು ಮಹಿಳೆಯರಿಗೆ ಅದು ಬದುಕನ್ನು ಕಟ್ಕೊಟ್ಟಿದೆಯಲ್ಲ, ಆ ಒಂದು ಆಶೀರ್ವಾದ ನಿಮ್ಮನ್ನು ಇವತ್ತು ಕೂತು ಮಾತನಾಡುವಂಥ ಸ್ಥಿತಿಯಲ್ಲಿ ಇಟ್ಟಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂತಂದರೆ ಅವತ್ತಿನ ಘಟನೆಯನ್ನು ನಾವು, ಯಾಕೆಂದರೆ ಸಾಮಾನ್ಯವಾಗಿ ವಿಧಾನಸೌಧ ಸುದ್ದಿಗಳನ್ನೆಲ್ಲ ಮಾಡುವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಓಡಾಡ್ತಾ ಇದ್ರೆ ಏನೋ ಒಂದು ಕಳೆ ಬರ್ತಾ ಇತ್ತು. ಬಹಳಷ್ಟು ದಿನ ನಾವು ಕೂಡ ಅದನ್ನು ಮಿಸ್ ಮಾಡ್ಕೊಂಡಿದ್ವಿ. ಹೇಗೆ ಅನ್ಸುತ್ತೆ ಆ ಘಟನೆಗಳನ್ನ ನೆನೆಸ್ಕೊಂಡಾಗ? ಸುಮಾರು 25 ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಅಂದರೆ ಮನೇಲಿ ಕೂತ್ಕೊಂಡಿರುವಂಥ ಉದಾಹರಣೆಗಳಿಲ್ಲ. ನಾನು ಒಂದು ದಿನ 1 ಗಂಟೆ 2 ಗಂಟೆ ಉದಾಹರಣೆಗಳಿಲ್ಲ. ಎಲ್ಲೋ ಕುಟುಂಬದ ಜೊತೆ ಎಲ್ಲೋ ಹೊರಗಡೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ಅನಿವಾರ್ಯ ಪರಿಸ್ಥಿತಿ. ಆದರೆ 45 ದಿನ ನಾನು ಮನೆಯಲ್ಲಿ ಕಾಲ ಕಳೆಯೋದು ಬಹಳಷ್ಟು ಕಷ್ಟ ಅನ್ನಿಸ್ತು. ಇದು ನನ್ನ ಸಾಮಾನ್ಯ ಜೀವನವೇ ಅಲ್ಲ. ಇದು ದಿಸ್ ಇಸ್ ನಾಟ್ ಮೆಂಟ್ ಫಾರ್ ಮೀ. ಈ ಲಕ್ಷ್ಮಿ ಈ ರೀತಿ ಕೂತ್ಕೊಳ್ಳೋದು ಅಲ್ವೇ ಅಲ್ಲ, ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಭಾಳ ವಿಚಾರನೂ ಮಾಡಿದೆ. ಜೊತೆಯಲ್ಲಿ ಮೋಸ್ಟ್ ಲಕ್ಕಿಯಸ್ಟು ಅನಿಸ್ತು. ಯಾಕಂತಂದರೆ ಆ ಒಂದು ದುರ್ಘಟನೆ, ಆ ಒಂದು ಕ್ಷಣಗಳನ್ನು ಏನು 1-1.5 ನಿಮಿಷ ಆದಂಥ ಆ ಕ್ಷಣಗಳನ್ನ ನೆನಪಿಸಿದ್ರೆ ಇವತ್ತು ಕೂಡ ರಾತ್ರಿ ಸ್ವಲ್ಪ ಭಯ ಆದಂಗೆ ಆಗುತ್ತೆ. ಅಂಥ ಒಂದು ದೊಡ್ಡ ಅಪಘಾತದಿಂದ, ಅಂಥ ಒಂದು ಆಘಾತದಿಂದ ಹೊರಗಡೆ ಇವತ್ತು ಬಂದು ಮತ್ತೆ ಸಮಾಜ ಸೇವೆಯಲ್ಲಿ ತೊಡಗಲಿಕ್ಕೆ ನಾನು ನಿಂತ್ಕೊಂಡಿದ್ದೀನಲ್ಲ. ಸೊ ಆ 45 ದಿನದ ನೋವನ್ನು ಸ್ವಲ್ಪ ನಿಧಾನವಾಗಿ ಮರಿತಾ ಇದ್ದೀನಿ. ಕನ್ನಡದಲ್ಲಿ ನಮ್ಮ ಪೂರ್ವಿಕರು ಒಂದು ಮಾತು ಹೇಳ್ತಾರೆ, ಮನುಷ್ಯನ ಕಣ್ಣಿಗೆ ಮರ ಸಿಡಿಯತ್ತಂತೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ದೃಷ್ಟಿ ತಾಗ್ಬಿಡ್ತಾ ಅಂತ. ಯಾಕೆಂತಂದರೆ ಬೆಳಗಾವಿ ಸೆಷನ್ ಏನಾಯಿತು, ಜವಾಬ್ದಾರಿಗಳನ್ನು ತಗೊಂಡಿದ್ರಿ, ಓಡಾಡ್ತಾ ಇದ್ರಿ, ಒಂಥರ ಪಾದರಸದ ಥರ ನೀವು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ರಿ, ಬ್ಯುಸಿ ಆಗಿರ್ತಾ ಇದ್ರಿ. ಯಾವತ್ತೂ ಕೂಡ ನಿಮ್ಮನ್ನು ನೀವು ಕೂತ್ಕೊಂಡಿದ್ದನ್ನು ನಾವು ಕಂಡಿದ್ದೇ ಇಲ್ಲ. ಸೊ ಹಾಗೇನಾದರೂ ಆಯ್ತಾ ಅಂತ? ನಾನು ಅಲ್ಪ ಸ್ವಲ್ಪ ಅದರಲ್ಲೂ ಕೂಡ ವಿಶ್ವಾಸ ಇಡುವಂಥವಳೆ. ಯಾಕಂದರೆ ನಾವು ಯಾವತ್ತು ದೇವರನ್ನ ನಂಬಿದ್ದೀವಿ ಅಂತಂದರೆ ದುಷ್ಟಶಕ್ತಿಗಳು ಕೂಡ ಇದ್ದಾವೆ ಅಂತ ನಾವು ಹೇಳ್ಬೋದು, ಅಥವಾ ಕಾಕತಾಳೀಯನೂ ಆಗಿರ್ಬೋದು. ಬಟ್ ನಾನು ಬಹಳಷ್ಟು ಮುಂದಾಲೋಚನೆ ಮಾಡಿ ನಾನು ಡೆಸಿಷನ್ ತಗೊಳ್ತಾ ಇದ್ದೆ. ಬಟ್ ಅವತ್ತು ಸಂಕ್ರಾಂತಿ ಇತ್ತು. ಮಾರನೇ ದಿನ ಮನೆಯಲ್ಲಿ ಎಲ್ಲ ಅಕ್ಕ ತಂಗಿಯರು ನಾವೆಲ್ಲರೂ ಸೇರ್ಕೊಂಡು ನನ್ನ ತವರ್ ಊರಾದಂಥ ಹಟ್ಟಿಯೊಳಗೆ, ಅಲ್ಲಿ ಮಲಪ್ರಭಾ ನದಿ ಸ್ನಾನ ಬೆಳಗ್ಗೆ 8 ಗಂಟೆ ನಂತರ ಜನ ತುಂಬ ಸೇರಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಆದರೆ ಜನ ಸ್ವಲ್ಪ ಕಡಿಮೆ. ಫ್ಲೈಟ್ ಹೋಗಿ ರೀಚ್ ಆಗೋದೇ 8:30 ಆಗುತ್ತೆ. ಸೊ ಇನ್ನು ನಮ್ಮೂರಿಗೆ ಹೋದರೆ 10 ಗಂಟೆ ಆಗುತ್ತೆ. ಪವಿತ್ರ ಸ್ನಾನ ಅಂತ ಮಹಾಕುಂಭ ಬೇರೆ ನಡೀತಾ ಇತ್ತು. ಸೊ ನಮ್ಮ ತವರೂರಿನ ಹೊಳೆಯಲ್ಲೇ, ಮಲಪ್ರಭೆಯಲ್ಲೇ ಸ್ನಾನ ಮಾಡೋಣ ಸಂಕ್ರಾಂತಿ ಅಂತ ನಾನು ಅವತ್ತು ಅವಸರವಾಗಿ ಡಿಸಿಷನ್ ತಗೊಂಡೆ. ಸೊ ದೃಷ್ಟಿನೂ ಇರಬಹುದು, ಅಥವಾ ನನ್ನ ಒಂದು ಡಿಸಿಷನ್ನು ಇರಬಹುದು. ನಾನು ಫ್ಲೈಟಿಗೆ ಹೋಗಬೇಕಾಗಿತ್ತೇನು. ಯಾವಾಗಲೂ ಓಡಾಡ್ಕೊಂಡಿರೋರಿಗೆ ಮನೇಲಿ ಕೂರೋದು ನೀವು ಹೇಳ್ದಂಗೆ ಬಹಳ ಕಷ್ಟ. ಆದರೂ ಹಾಸ್ಪಿಟ್ಲಲ್ಲಿ ಇರೋದು ಇನ್ನೂ ಕಷ್ಟ. ಸೊ ಆ ಟೈಮಲ್ಲಿ ಕೇವಲ ಫಿಸಿಕಲ್ ಪೇನ್ ಅಷ್ಟೇ ಅಲ್ಲ, ಮೆಂಟಲಿನೂ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಅದೊಂಥರ ಅದು ಹೇಳ್ಕೊಳ್ಳಿಕ್ಕಾಗಲ್ಲ, ಅನುಭವಿಸ್ಲಿಕ್ಕಾಗಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು?
ಹಾಸ್ಪಿಟಲ್ನಲ್ಲಿ ನನಗೆ ಯಾವತ್ತಿದ್ದು ನನಗೆ ಗೊತ್ತೇ ಇಲ್ಲ. ಯಾಕಂತಂದರೆ ಯಾವತ್ತಿದ್ರೂ ಹೆಲ್ತ್ ಕಾನ್ಷಿಯಸ್ ನಾನು. ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ಓಡಾಡಿಕೊಂಡು ವಾಕಿಂಗ್ ಆಗಲಿ, ಓಡಾಡ್ಕೊಂಡು ನೀವು ಹೇಳಿದ ಹಾಗೆ ಪಾದರಸದ ಹಾಗೆ ಕಷ್ಟ ಬರಲಿ ಸುಖ ಬರಲಿ ದುಃಖ ಇರಲಿ ಒಂದೇ ಲೆವೆಲ್ ಹೋಗುವಂಥವಳು ನಾನು. ಏನೋ ಒಂದು 15 ದಿನ ಏನು ಹಾಸ್ಪಿಟಲ್ನಲ್ಲಿದ್ದೆ, ನಿಜವಾಗ್ಲೂ ನನಗೆ ನೋಡೋಕ್ಕೆ ಬಂದಾಗೆಲ್ಲ ಒಂಥರ ಮುಜುಗರನೂ ಪಡ್ತಾ ಇದ್ದೆ ಅಥವಾ ಧೈರ್ಯನೂ ತೊಗೊಳ್ತಾ ಇದ್ದೆ. ಅಂಥ ಒಂದು ದಿನ ಯಾರಿಗೂ ಬರಬಾರ್ದಪ್ಪ ಭಗವಂತ ಅಂತ ಕೇಳ್ಕೊಳ್ತೀನಿ. ಇದೆಲ್ಲದರ ನಡುವೆ ಇಲಾಖೆ ಕೆಲಸಗಳು ಹುಷಾರಿರಲಿ ಹುಷಾರಿಲ್ಲದೆ ಇರಲಿ ಅದು ನಿರಂತರವಾಗಿ ನಡೀತಾನೆ ಇರಬೇಕಾಗತ್ತೆ. ಯಾರ ಸಪೋರ್ಟ್ ಇತ್ತು, ಹೇಗೆ ಅದು ಎಲ್ಲವನ್ನ ನೀವು ನಡೆಸ್ಕೊಂಡು ನಿಭಾಯಿಸ್ಕೊಂಡು ಬಂದ್ರಿ? ಮೊದಲನೇದಾಗಿ ಇಲಾಖೆಯಲ್ಲಿ ಕೆಲಸ ಒಂದನ್ನು ನಾವು ನಿಲ್ಲಿಸಲಿಲ್ಲ. ಇದಕ್ಕೆ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ಮಾತು. ಅವ್ರು ನನಗೆ ಒಂದು ಮಾತು ಕೇಳಿದರು, ಎಷ್ಟು ದಿನ ಅಮ್ಮ ಅಂತ ಕೇಳಿದರು ನನ್ನ ನೋಡಲಿಕ್ಕೆ ಬಂದಾಗ. ನಾನು ಹೇಳಿದೆ, ಸರ್ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ 6 ವಾರ ಅಂತ ಹೇಳಿ. ಆಯಿತು ಪರವಾಗಿಲ್ಲ, ನೀನು ಹುಷಾರಾಗಿ ಬಾ, ಆದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿರಂತರವಾಗಿ ನಿನ್ನ ಆಫೀಸರ್ಗಳ ಜೊತೆ ಸಂಪರ್ಕದಲ್ಲಿತ್ತು ಅಡ್ಮಿನಿಸ್ಟ್ರೇಷನ್ ಮಾಡು ಅಂತ ನನಗೆ ಹೇಳಿದರು. ಆ ಒಂದು ಮಾತು ನನಗೆ ಬಹಳಷ್ಟು ಧೈರ್ಯವನ್ನು ಕೊಡ್ತು ಮತ್ತು ಅದು ಸ್ಫೂರ್ತಿನೂ ಆಯಿತು. ಒಬ್ಬ ಕ್ಯಾಪ್ಟನ್ ಇದ್ದಂಥವ್ರು ಹೇಳುವಂಥ ಮಾತು ಅದು ತುಂಬ ಧೈರ್ಯವನ್ನು ತಂದುಕೊಡ್ತು. ಸೊ ಅದೇ ನಿಟ್ಟಿನಲ್ಲಿ ಫೋನ್ ಮುಖಾಂತರ, BCಗಳ ಮುಖಾಂತರ, ಝೂಮ್ ಮೀಟಿಂಗ್ಗಳ ಮುಖಾಂತರ ಸೊ ನಾನು ನನ್ನ ಇಲಾಖೆಯ ಕಾರ್ಯಭಾರವನ್ನು ನಡೆಸಿದೆ. ಜೊತೆಯಲ್ಲಿ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಪ್ರತಿಯೊಬ್ಬರು ಕೂಡ ನನ್ನ ಒಂದು ವೇಗಕ್ಕೆ ಸಮನಾಗಿ ಕೆಲಸ ಮಾಡುವಂಥವ್ರಿದ್ದಾರೆ. ಐ ಆಮ್ ಲಕ್ಕಿ ಇನ್ ದ್ಯಾಟ್. ಎಲ್ಲೋ ಒಂದ್ ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಿಗೆ ಹೀಗಾಗಂತೆ ತುಂಬ ದಿನ ಅವ್ರು ಕಾಣಿಸ್ಕೊಂಡಿಲ್ಲ ಅಂತಂದಾಗ ಬಹಳಷ್ಟು ಮಹಿಳೆಯರು ಕೂಡ ಆತಂಕಕ್ಕೊಳಗಾಗ್ತಾರೆ. ಯಾಕೆಂದ್ರೆ ನಿಮಗೆ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿಯ ಹಣ ಇನ್ನೂ ಒಂದಷ್ಟು ತಿಂಗಳ ಕಂತುಗಳು ಬಾಕಿ ಉಳಿದುಕೊಂಡಿರೋದ್ರಿಂದ ಸಚಿವರು ಬಂದು ಏನಾದರೂ ಮಾತನಾಡಿದ್ರೆ ಒಂದು ಧೈರ್ಯ ಬರುತ್ತೆ, ಇಲ್ಲಪ್ಪ ಆ 2,000 ನಂಬ್ಕೊಂಡಿರುವಂತಹ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ, ಹಾಗಾಗಿ ನಾನು ನಿಮ್ಮನ್ನ ಇವತ್ತು ಅನಿವಾರ್ಯ ಸ್ಥಿತಿಯಲ್ಲಿ ಮಾತನಾಡಿಸ್ತಾ ಇದ್ದೀನಿ. ಸೊ ಅಂಥ ಮಹಿಳೆಯರಿಗೆ ಏನು ಹೇಳ್ತೀರಿ? ಯಾಕೆಂದರೆ ಕೆಲವೊಂದಷ್ಟು ತಿಂಗಳುಗಳ ಕಂತು ಬಾಕಿ ಉಳ್ಕೊಂಡಿದೆ, ಇನ್ನೊಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೀರಿ. ಅದ್ರ ಬಗ್ಗೆ ಏನು ಹೇಳಿ? 2,000 ಬರುತ್ತೆ ಅಂತ ಎಲ್ಲೋ ಟ್ಯೂಷನ್ಗೆ ಮಕ್ಕಳನ್ನ ಹಚ್ಚಿರ್ತಾರೆ. ಏನೋ ನನಗೆ BP ಶುಗರ್ ಟ್ಯಾಬ್ಲೆಟ್ ತೊಗೊಳೋಕ್ಕೆ ಅನುಕೂಲ ಆಗ್ತಾಯಿದೆ ಅಂತ ಮಗನ ಕಡೆ ಕೈ ಮಾಡೋದನ್ನ ಬಿಟ್ಟಿರ್ತಾರೆ. ಅಥವಾ ಇನ್ನು ಯಾವುದ್ಯಾವುದಕ್ಕೋ 2,000 ರೂಪಾಯಿ ಚೀಟಿ ಅಂತ ಹಾಕಿರ್ತಾರೆ. ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಾನು ಆಗಲಿ ನಮ್ಮ ಸರ್ಕಾರ ಆಗಲಿ ಈ ಯೋಜನೆಯನ್ನು ಭಾಳಷ್ಟು ಇಂಟ್ರೆಸ್ಟ್ ತೊಗೊಂಡು ಮುತರ್ಜಿ ವಹಿಸ್ಕೊಂಡು ಮಾಡ್ತಾಯಿದ್ದೀವಿ. ನಿಮ್ಮ ಹಣವನ್ನು ನಿಮ್ಮ ಅಕೌಂಟ್ಗೆ ಆದಷ್ಟು ಬೇಗ ಹಾಕ್ತೀನಿ. ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಇವತ್ತು ಬದುಕಿ ಬಂದಿದ್ದೀನಿ. ತಮ್ಮ ಸೇವೆಯನ್ನು ನಿರಂತರವಾಗಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೀನಿ. ಇಲಾಖೆಯಲ್ಲಿ ಏನಾದರೂ ಬದಲಾವಣೆ ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾಕೆಂದರೆ ರಾಜ್ಯದಲ್ಲಿ ಒಂದಷ್ಟು ಮಹಿಳಾ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಆ್ಯಕ್ಟ್ಗಳನ್ನು, ಈಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇನ್ನೊಂದಷ್ಟು ತರಲಿಕ್ಕೆ ಯೋಚನೆ ಮಾಡ್ತಾ ಇದೆ ಆರೋಗ್ಯ ಇಲಾಖೆ. ಕಾಸ್ಮೆಟಿಕ್ ಆ್ಯಕ್ಟ್ ತರಲಿಕ್ಕೂ ಕೂಡ ಆರೋಗ್ಯ ಇಲಾಖೆ ಚಿಂತನೆ ಮಾಡ್ತಾ ಇದೆ. ಮಹಿಳಾ ಮಕ್ಕಳ ಇಲಾಖೆಗೆ ಏನಾದರೂ ಹೊಸ ಯೋಜನೆಗಳನ್ನ ತರಲಿಕ್ಕೆ ಆಲೋಚನೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಆಲೋಚನೆ ಮಾಡಿದ್ದೀವಿ. ಅದು ನನ್ನ ಕನಸಿನ ಕೂಸು ಅಂತಲೇ ಹೇಳಬಹುದು. ಯಾಕಂದರೆ ಎಲ್ಲರೂ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನನಗೆ ವಹಿಸಿದಾಗ ಎಲ್ಲರೂ ಹೇಳಿದರು, ಯಾಕೆ ಈ ಇಲಾಖೆಯನ್ನು ನೀವು ತಗೊಂಡ್ರಿ? ಬೇರೆ ದೊಡ್ಡ ದೊಡ್ಡ ಇಲಾಖೆಯನ್ನು ನಿಭಾಯಿಸುವಂಥ ಸಾಮರ್ಥ್ಯ ನಿಮ್ಮಲ್ಲಿದೆ ಅಂತ. ಬಟ್ ಈ ಇಲಾಖೆಯನ್ನು ನಾನು ತೆಗೆದುಕೊಂಡು ಬಂದಮೇಲೆ ಬಹಳಷ್ಟು ಬದಲಾವಣೆಯನ್ನು ನಾವು ಮಾಡಿದ್ದೀವಿ. ಅದರಲ್ಲೂ LKG UKG ನನ್ನ ಕನಸಿನ ಕೂಸು. ಈಗ ನಮ್ಮ ಅಂಗನವಾಡಿಗಳಲ್ಲಿ ಬರೀ ವಿದ್ಯೆ ಅಷ್ಟೇ ಅಲ್ಲ, ಬರೀ ಕಲಿಕೆಯ ಜೊತೆಗೆ ಪೌಷ್ಟಿಕ ಆಹಾರ ಕೂಡ ಅಂತ ನಮ್ಮ ಒಂದು ಕಾನ್ಸೆಪ್ಟು. 3 ವರ್ಷದ ಒಳಗಡೆ ಒಂದು ಮಗುವಿನ ಬ್ರೈನ್ ಡೆವಲಪ್ ಆಗುತ್ತೆ 80%. 3 ವರ್ಷದಿಂದ 6 ವರ್ಷದವರೆಗೆ 20% ಡೆವಲಪ್ ಆಗುತ್ತೆ. ಸೊ ಆ 3 ವರ್ಷ ಬಿಲೋ 3 ಇಯರ್ಸ್ ಏನು ನಮ್ಮ ಹತ್ರ ಬರ್ತಾರೆ ಮಕ್ಕಳು, ಅವರ ಒಂದು ವಿಕಸನ ಅಂತ ಹೇಳ್ಬೋದು, ಅವರ ಬುದ್ಧಿಮತ್ತವನ್ನು ವಿಕಸನ ಮಾಡಲಿಕ್ಕೆ ಸಹಾಯ ಅನುಕೂಲ ಮಾಡಲಿಕ್ಕೆ ಏನು LKG UKG ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನನ್ನ ಕನಸಿನ ಕೂಸಾಗಿದೆ. ಜೊತೆಯಲ್ಲಿ ತಾವು ಮಹಿಳೆಯರ ಬಗ್ಗೆ ಮಾತನಾಡಿದ್ರಿ. ಭಾಳಷ್ಟು ಶಾಸನಗಳಾಗಲಿ ಅಥವಾ ಭಾಳಷ್ಟು ದೌರ್ಜನ್ಯಗಳ ಬಗ್ಗೆ ತಾವೆಲ್ಲ ಈಗಾಗಲೇ ನಿರ್ಭಯ ಅನ್ನುವಂಥ ಒಂದು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ಬಹಳಷ್ಟು ಸ್ಟ್ರಿಕ್ಟ್ ಆದಂಥ ಕಾನೂನುಗಳು ಬಂದಿದ್ದಾವೆ. ಕಾನೂನುಗಳನ್ನು ಹೊಸದಾಗಿ ಮಾಡೋದನ್ನು ಒಂದೆರಡು ನಮ್ಮ ತಲೆಯಲ್ಲಿದೆ, ಶಾಸನವನ್ನು ತಿದ್ದುಪಡಿ. ಬಟ್ ಕಾನೂನನ್ನು ಪಾಲಿಸೋರು ಯಾರು? ನಾವೇ, ಸಮಾಜದಲ್ಲಿರುವಂಥವ್ರು ನಾವೇ.
ನಾವು ಕಾನೂನನ್ನು ಪಾಲಿಸಿದ್ರೆ ಕಾನೂನಿಗೆ ಗೌರವ ಇದೆ. ಕಾನೂನು ಬಂದ ಮೇಲೆ ಅದರ ಒಂದು ಭಯ ಹುಟ್ಟಿಸಿ ಮಾಡೋದಂಥದ್ದೇನಿಲ್ಲ. ನಾವು ಮೊದಲು ನಮ್ಮನ್ನು ನಾವು ತಿದ್ಕೊಳ್ಬೇಕಾಗಿರುವಂಥ ಪರಿಸ್ಥಿತಿ. ಆದರೂ ಕೂಡ ನನ್ನ ಇಲಾಖೆಯಲ್ಲಿ ಭಾಳಷ್ಟು ಹೆಲ್ಪ್ಲೈನ್ಗಳು, ಭಾಳಷ್ಟು ಡೇ ಆ್ಯಂಡ್ ನೈಟ್ ಕೆಲಸ ಮಾಡ್ತಾ ಇರುವಂಥ ಭಾಳಷ್ಟು ಆಫೀಸರ್ಗಳು ಇದ್ದಾರೆ. ಸೊ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಒಂದು ಪ್ಲ್ಯಾನನ್ನು ನಾವು ಮಾಡ್ಕೊಂಡಿದ್ದೀವಿ, ನಮ್ಮ ಇಲಾಖೆ ಯಾವ ರೀತಿ ನೆಕ್ಸ್ಟ್ ಹೋಗಬೇಕು ಅಂತ. ಆದರೆ ಏನಾಗಿದೆ ಅಂತಂದರೆ, ಮೊದಲು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿರ್ತಾಯಿತ್ತು. BJP ಗೌರ್ಮೆಂಟ್ನಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಬೇರೆ ಇಲಾಖೆಗೆ ಕೊಟ್ಟರು. ಈಗ RDPR ಅವರು 3 ವರ್ಷದ ಮುಂಚಿನ ಮಕ್ಕಳನ್ನು ಕೂಸಿನ ಮನೆ ಅಂತ ಅವ್ರು ತಗೊಳ್ತಾ ಇದ್ದಾರೆ. ಅದೇ ನಮ್ಮ ಇನ್ನೊಂದು ಎಜುಕೇಷನ್, ಪ್ರೈಮರಿ ಎಜುಕೇಷನ್ ಇಲಾಖೆಯವರು 4 ವರ್ಷದಿಂದ LKG UKG ಅಂತ ಅವರು ಶುರು ಮಾಡ್ಕೊಂಡಿದ್ದಾರೆ. ಸೊ ನನಗೆ ಬಂದಿರೋದೇನು ಅಂತಂದರೆ, 1 ವರ್ಷದಿಂದ 6 ವರ್ಷದ ಮಗು ನಮ್ಮ ಹಕ್ಕು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಕ್ಕು. ಬೇರೆಯವರು ತಗೊಳ್ಬೋದು, ಆದರೆ ಅಲ್ಲಿ ಅವರು ಪೌಷ್ಟಿಕ ಆಹಾರ ಕೊಡೋದಿಲ್ಲ, ಅವ್ರು ಕಲಿಕೆಯನ್ನು ಕೊಡ್ಬೋದು. ಆದರೆ ಇಲ್ಲಿ ಪೌಷ್ಟಿಕ ಆಹಾರದ ಜೊತೆ ಕಲಿಕೆ ನಮ್ಮ ಇಲಾಖೆಯಲ್ಲಿ. ಸೊ ಇಂಥ ಅನೇಕ ಚಾಲೆಂಜಸ್ಗಳನ್ನು, ಗೊಂದಲಗಳನ್ನು ನಿವಾರಿಸ್ಕೊಂಡು ಮುಂದೆ ಸಾಗ್ತಾ ಇದ್ದೀನಿ. ನೀವೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಡುವಾಗಲೂ ಕೂಡ ಎಲ್ಲೋ ಒಂದೆರಡು ಕಡೆ ಅಂಗನವಾಡಿಗಳಲ್ಲಿ ಅಥವಾ ಆ ಪೌಷ್ಟಿಕ ಆಹಾರ ಕೊಡುವಲ್ಲಿ ಕಳಪೆ ಗುಣಮಟ್ಟದ ಆಹಾರ ಕೊಡುವಂಥದ್ದು ಇದೆ, ಸರಿಯಾಗಿ ಗಮನಿಸದೇ ಇರೋದು ಇದೆ. ಅಂಥವರಿಗೆ ಸಚಿವೆಯಾಗಿ ಏನು ಎಚ್ಚರಿಕೆ ಕೊಡ್ತೀರಿ? ನೋಡಿ, ನಾವು ಬಂದ ಮೇಲೆ ಬಹಳಷ್ಟು ಸೋರಿಕೆಗಳನ್ನು ನಾವು ತಡೆದಿದ್ದೀನಿ. ಎಲ್ಲ ಕಡೆ ಹೋಗಿ ಓಡಾಡಲಿಕ್ಕೆ ಆಗಲಿಲ್ಲ ಅಂದರೂ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನನಗೆ ಅಂಥ ಒಂದು ಕ್ವಶನ್ಗಳು ಬಂದಿತ್ತು, ಅಂಥ ಒಂದು ಇಲ್ಲಿ ಈ ರೀತಿ ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ತಂದಿದ್ರು, ಅಲ್ಲಿ ಹೋಗಿ ನಿಂತು ನೋಡಿ ಮಾಡುವಂಥ ಕೆಲಸಗಳು ಆಗಿದ್ದಾವೆ. ಆದರೆ ಯಾವುದೇ ಒಂದು ಕೂಗು ಬಂದಾಗ, ಒಂದು ಆರೋಪ ಬಂದಾಗ ತತ್ಕ್ಷಣವೇ ಮುಲಾಜಿಲ್ಲದೆ ಅಂಥ ಆಫೀಸರ್ಗಳನ್ನ, ಅಂಥ ಅಂಗನವಾಡಿಗಳನ್ನು, ಅಂಥ ಸೂಪರ್ವೈಸರ್ಗಳನ್ನ, ಅಂಥ ಕಾರ್ಯಕರ್ತರನ್ನು ನಾನು ಸಸ್ಪೆಂಡ್ ಮಾಡಿದ್ದೀನಿ, ಯಾವುದೇ ಮುಲಾಜಿಲ್ಲದೆ. ಅಂಥದ್ದು ಕೇಳಿದ ತಕ್ಷಣ ಏನು ಸಸ್ಪೆನ್ಷನ್ ಈಸ್ ನಾಟ್ ಅದೇ ಸೊಲ್ಯೂಷನ್ ಆಗೋದಿಲ್ಲ. ಆದರೆ ಒಂದೇನೋ ಒಂದು ಭಯ ಇರಲಿ ಅನ್ನುವಂಥದ್ದು ಅಷ್ಟೇ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ತಪ್ಪು ಮಾಡೋದು ನೀವು ಮಾಡಿದ್ದೀರಾ, ಆದರೆ ಇನ್ನು ಮೇಲೆ ಮಾಡಬೇಡಿ ಅನ್ನೋದಕ್ಕೆ ಒಂದು ಸಸ್ಪೆನ್ಷನ್ ಅನ್ನೋದನ್ನು ನಾನು ತಗೊಂಡು ಬರ್ತಾ ಇದ್ದೀನಿ. ಪ್ರತಿ ಸಲ ಬೆಳಗಾವಿಯ ಗಡಿ ವಿವಾದ ಬಂದಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಅವ್ರು ಎಲ್ಲೋ ಒಂದು ಕಡೆ ಹೋಗಿ ಮರಾಠಿ ಭಾಷೆಯಲ್ಲಿ ಭಾಷಣ ಮಾಡೋದು ಕೂಡ ದೊಡ್ಡದಾಗತ್ತೆ. ಬೇರೆ ಎಷ್ಟೋ ಜನ ರಾಜಕಾರಣಿಗಳಿದ್ದಾರೆ ಆ ಭಾಗದಲ್ಲಿ, ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾತ್ರ ಬಹಳ ದೊಡ್ಡದಾಗಿ ಕಾಣಿಸ್ತಾರೆ ಪ್ರತಿ ಬಾರಿ. ಯಾಕೆ? ಬರೀ ಮರಾಠ ಕನ್ನಡ ಅಂತ ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟನೆ ನಡೀಲಿ, ಇವತ್ತು ಯಾವುದೇ ಇರ್ರಿಲಿವೆಂಟ್ ಟು ಮೀ, ನನ್ನ ಸಬ್ಜೆಕ್ಟೇ ಅಲ್ಲ, ನನಗದು ಗೊತ್ತೂ ಇರೋದಿಲ್ಲ. ಇವತ್ತು ಯಾವುದೇ ಒಂದು ಬಂದರೂ ಕೂಡ ಇದು ಲಕ್ಷ್ಮೀ ಹೆಬ್ಬಾಳ್ಕರಿಂದ ಆಯಿತು ಅನ್ನೋ ಅಷ್ಟು ಮಟ್ಟಿಗೆ. ಆದರೆ ಒಮ್ಮೊಮ್ಮೆಲ್ಲೋ ಖುಷಿ ಅನಿಸುತ್ತೆ, ಇಷ್ಟರ ಮಟ್ಟಿಗೆ ನಾವು ಬೆಳೆದಿದ್ದೀವಲ್ಲ ಅನ್ನುವಂಥ ಒಂದು ಖುಷಿನೂ ಇದೆ. ಆದರೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಬಹುಸಂಖ್ಯಾತ ಮರಾಠ ಭಾಷಿಕರಿದ್ದಾರೆ. ಎಲ್ಲರೂ ಇಲ್ಲಿ ಬೆಂಗಳೂರಿಗೆ ಬಂದರೆ ತಮಿಳ್ನಲ್ಲಿ ಮಾತಾಡ್ತಾರೆ, ಇನ್ನು ಸ್ವಲ್ಪ ನೀವು ಕೋಲಾರ ಕಡೆ ಹೋದರೆ ತೆಲುಗುನಲ್ಲಿ ಮಾತಾಡ್ತಾರೆ, ಬಳ್ಳಾರಿ ಕಡೆ. ದಿಸ್ ಇಸ್ ನಾಟ್ ಅ ಕ್ರೈಮ್. ಆದರೆ ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ರಾಜ್ಯ, ನಮಗೆ ನಮ್ಮದೇ ಆದಂಥ ಅಭಿಮಾನ ಇದೆ. ಇದನ್ನು ಬಿಟ್ಕೊಡ್ಲಿಕ್ಕಾಗತ್ತಾ? ನೀವು ಆ ಭಾಷೆಯಲ್ಲಿ ಮಾತಾಡೋದು ಕನ್ನಡಿಗರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಉಂಟು ಮಾಡಲ್ವಾ ಅನ್ನುವಂಥದ್ದು ನಾವೊಂದು ಸರ್ವೆ ಮಾಡಿದಾಗ ಒಂದು ಸಣ್ಣ ಪ್ರಶ್ನೆ ಅಷ್ಟೇ. ನಾನು ಖಂಡಿತ ತಮ್ಮ ಮುಖಾಂತರ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಆ ಭಾಷೆಯನ್ನು ಅವ್ರಿಗೆ ತಿಳಿಲಿ ಅಂತ ನಾನು ಮಾತನಾಡಬಹುದು ಅಂತ ಹೇಳಿಬಿಟ್ಟು ನನ್ನ ಭಾಷೆಯನ್ನು ಬಿಡಲಿಕ್ಕೆ ಸಾಧ್ಯನಾ? ನಾನು ಎಲ್ಲರಿಗೂ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಅದು ಅಲ್ಲಿನ ಆಡು ಭಾಷೆ. ಅಲ್ಲಿ ಅವ್ರಿಗೆ ಏನೂ ತಿಳಿಯೋದಿಲ್ಲ. ನಾನು ಒಂದು 10 ಸತಿ ನಾನು ಮಾತಾಡಿದ್ದೀನಿ, ನೀವು ಕಲ್ತ್ಕೊಳ್ಬೇಕಪ್ಪ, ನೀವು ಕಲಿಬೇಕಪ್ಪ. ನೀವು ನೋಡಿ, ಒಂದು ಸರ್ವೆ ಮಾಡಿ ನೋಡಿ, ನನ್ನ ಕ್ಷೇತ್ರದಲ್ಲಿ ಮರಾಠಿ ಜನ ಕೂಡ ಕನ್ನಡ ಮೀಡಿಯಮ್ಗೆ ತಮ್ಮ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಈಗ ಅವ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ನಾವೇನಾದರೂ ಇಲ್ಲಿ ಯಾಕಂದರೆ ಇದು ಕೆಲವು ಜನರ ಒಂದು ರಾಜಕೀಯ ಒಂದು ಬೇಳೆನ ಬೇಯಿಸ್ಕೊಳ್ಳೋಕ್ಕೆ ಇದನ್ನು ಪ್ರೊಲಾನ್ ಮಾಡ್ತಾ ಇರೋದು ಹೊರತಾಗಿ ಬಹಳಷ್ಟು ಜನ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದಾರೆ. ನೀವೇ ನೋಡಿ, ಮುಂಚೆ ಎಲ್ಲ 7 ಜನ ಬರ್ತಾಯಿದ್ರು MES
ಇವತ್ತು ಎಷ್ಟು ಜನ ಇದ್ದಾರೆ? ಜನ ಇವತ್ತು ತಿಳುವಳಿಕೆ, ಭಾಳಷ್ಟು ಜನರಿಗೆ ಈಗ ತಿಳುವಳಿಕೆ ಬಂದಿದೆ. ಹೋಲಿಕೆ ಮಾಡ್ತಾರೆ, ಪಕ್ಕದ ರಾಜ್ಯದಲ್ಲಿ ಏನು ನಡೆದಿದೆ, ನಮ್ಮ ರಾಜ್ಯದಲ್ಲಿ ಏನು ನಡೆದಿದೆ, ನಾವು ಎಷ್ಟು ಸಹಾಯ ಮಾಡ್ತೀವಿ, ನಾವು ಯಾವ ರೀತಿ ಇದ್ದೀವಿ, ಅವ್ರು ಕೇಳ್ಕೊಳ್ತಾರೆ. ಯಾಕಂದರೆ ಎಲ್ಲ ಅವ್ರದ್ದು ರಿಲೇಷನ್ ಇರ್ತಾರೆ, ಎಲ್ಲ ಕಡೆ ರಿಲೇಷನ್, ಅಕ್ಕಪಕ್ಕ ರಿಲೇಷನ್ ಇರ್ತಾರೆ. ದೇ ಆರ್ ವೆರಿ ಹ್ಯಾಪಿ ವಿತ್ ಅಸ್. ಆ ಭಾಗದ ಸಮಸ್ಯೆಯನ್ನು ಅರ್ತಿರೋರಾಗಿ MESನ ಬ್ಯಾನ್ ಮಾಡಬೇಕು ಅಂತ ನೀವೇನಾದ್ರು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ? ಸರ್ಕಾರ ಯಾವಾಗಿದ್ರೂ ಅದನ್ನು ಹೇಳುತ್ತೆ. ಆದರೆ ಪ್ರಜಾಪ್ರಭುತ್ವ ನಮ್ಮ ದೇಶ, ಯಾವ ಸಂಘಟನೆ ಆಗಲಿ ಅಥವಾ ಯಾವುದೇ ಒಂದು ಭಾಷೆಯನ್ನಾಗಲಿ ನಾವು ಬ್ಯಾನ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಈ MESನಲ್ಲಿರುವಂಥ ಸಾವಿರಾರು ಜನ ಕಾರ್ಯಕರ್ತರು, ಸಾವಿರಾರು ಜನ ಇವತ್ತೆಲ್ಲರೂ ನಮ್ಮನ್ನು ಸೇರ್ಕೊಂಡು ಬಿಟ್ಟಿದ್ದಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ ಗೆದ್ದಿರಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಫಸ್ಟ್ ಟೈಮ್ ಕಾಂಗ್ರೆಸ್ ಗೆದ್ದಿದೆ. ಮೊದಲನೇ ಸಾರಿ 52,000 ಲೀಡ್ನಿಂದ ಬಂದಿದ್ದೀನಿ ನಾನು. ಎರಡನೇ ಸಾರಿ 60,000 ಲೀಡ್ನಿಂದ ಬಂದಿದ್ದೀನಿ ನಾನು. ನನ್ನ ಲಿಂಗಾಯತ್ ಸಮಾಜದ ವೋಟರ್ಸ್ 15,000 ಇರ್ಬೋದು. ಇಡೀ ಜಿಲ್ಲೆ ಲಿಂಗಾಯತರ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಲಿಂಗಾಯತರು, ಅತ್ಯಧಿಕ ಬಹುಭಾಷಿಕರು ಅಂತಂದ್ರೆ ಮರಾಠ. ಹಾಗಾಗಿನೇ ನೀವು ಅವರನ್ನ ಓಲೈಸುವಂತ ಕೆಲಸ ಮಾಡ್ತಿದ್ದೀರಿ ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡಿ? ಖಂಡಿತ ಇಲ್ಲ. ನಾನು ಒಂದೇ ಮಾತನ್ನ ಹೇಳ್ತೀನಿ, ನಾನು ಅಲ್ಲಿ ಬೇರ್ಪಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. ನೀವು ನಮ್ಮವರೇ, ನಾನು ಅವ್ರಿಗೆ ನಿಮ್ಮ ಮನೆ ಮಗಳು ಅಂತ ಹೇಳಿದ್ದೀನಿ. ನಿಮ್ಮ ಮನೆ ಮಗಳು ಅಂತಂದಾಗ ನಾನು ಇದು ಕನ್ನಡ ಇದು ಮರಾಠಿ ಅಂತ ಇಲ್ಲ. ಅವರೆಲ್ಲ ಕರ್ನಾಟಕದವರು, ಅವರೆಲ್ಲ ಕನ್ನಡಿಗರು, ಅವರೆಲ್ಲ ನಮ್ಮ ಸರ್ಕಾರದ ಅನುಕೂಲಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ನಮ್ಮ ಸರ್ಕಾರದಿಂದ ಸಂತೋಷದಿಂದ ಬದುಕ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಒಂದು 4-5 ಜನ ನಮ್ಮಲ್ಲೂ ಇದ್ದಾರೆ, ಅವರಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲಿ ಇದ್ದಾರೆ ಅಂಥವ್ರು. ಸ್ವಲ್ಪ ಅವ್ರನ್ನ ಜೀವಂತವಾಗಿ ಇಡಬೇಕು ಅನ್ನುವಂಥವ್ರು ನಮ್ಮ ಪಕ್ಷದಲ್ಲೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ನನ್ನನ್ನು ಟಾರ್ಗೆಟ್ ಮಾಡೋದು ಈಗ ಮೊನ್ನೆ ನಡೆದಂಥ ಘಟನೆಯಲ್ಲೂ ಕೂಡ ಹೌದು. ಮೊನ್ನೆ ನಡೆದಂಥ ಘಟನೆ ರಿಯಾಕ್ಟ್ ಮಾಡಿಲ್ಲ, ನೀವು ತಡವಾಗಿ ರಿಯಾಕ್ಟ್ ಮಾಡಿ. ನಾನು ಆಕ್ಸಿಡೆಂಟ್ ಆಗಿ ಮನೆಯಲ್ಲಿ ಮಲ್ಕೊಂಡಿದ್ದೀನಿ, ನಾನು ಏನು ರಿಯಾಕ್ಟ್ ಮಾಡಲಿ, ಯಾರಿಗೆ ರಿಯಾಕ್ಟ್ ಮಾಡಲಿ? ನಾನು ಕಮಿಷನರ್ಗೆ, DCP ಅವ್ರಿಗೆ ಕಂಡಕ್ಟರ್ ನೋಡ್ಕೊಂಡು ಬನ್ನಿ ಅಂತ ಕಳಿಸ್ಕೊಟ್ಟವಳು ನಾನು. CPIಗೆ ಫೋನ್ ಮಾಡಿಬಿಟ್ಟು ಯಾರು ಈ ರೀತಿ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ, ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ, ಅಂಥವ್ರನ್ನ ಒಳಕ್ ಹಾಕಿ ಅಂತ ಹೇಳ್ದವಳು ನಾನು. ಗೂಬೆ ಯಾರ ಮೇಲೆ ಕೂತು ಕಾಣದ ಕೈಗಳಿದಾವೆ ಇದ್ರ ಹಿಂದೆ, ಆದರೆ ಗೂಬೆ ಯಾರ ಮೇಲೆ? ಲಕ್ಷ್ಮೀ ಹೆಬ್ಬಾಳ್ಕರ್. ಯಾಕೆ? ಸಾಫ್ಟ್ ಟಾರ್ಗೆಟ್, ಈಸಿ ಟಾರ್ಗೆಟ್, ವೆರಿ ಈಸಿ ಟಾರ್ಗೆಟ್. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಬಣ ಬಡ್ದಾಟ, KPCC ಅಧ್ಯಕ್ಷರ ಬದಲಾವಣೆ ಆಗತ್ತಂತೆ, ಹಂಗಂತೆ ಹಿಂಗಂತೆ, ಹಿಂದ ಮುಖಂಡರು ಅವರೊಂದಷ್ಟು ಸಭೆ ಸೇರೋದಂತೆ. ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ನೀವು ಪಕ್ಷದ ಒಬ್ಬ ಕಾರ್ಯಕರ್ತೆನೂ ಆಗಿ, ಪಕ್ಷದ ಒಬ್ಬ ಸದಸ್ಯ ಆಗಿ, ಪಕ್ಷದಲ್ಲಿ ಒಬ್ಬ ಸಚಿವೆ ಆಗಿ ಏನು ಹೇಳ್ತೀರಿ? ಪಕ್ಷದ ನಿಷ್ಠಾವಂತ ಸದಸ್ಯ ನಾನು. ಎಲ್ಲರೂ ಹೇಳ್ತಾರಲ್ಲ, ದಟ್ಸ್ ಕಾಣಿಸುತ್ತೆ ಅದು. ಯಾವುದೇ ಒತ್ತಡ ಇರಲಿ, ಎಷ್ಟೇ ನನಗೆ ಆಶೆ ಆಮಿಷಗಳನ್ನು ಒಡ್ಡಿದ್ರು, ಏನೇನೋ ಆಯಿತು, ತಾವು ಎಲ್ಲ ನೋಡಿದ್ರಿ. ಕೊನೆಗೆ ನನ್ನಿಂದನೇ ಸರ್ಕಾರ ಹೋಯ್ತು ಅನ್ನೋ ಮಟ್ಟಿಗೆ 2018ರಲ್ಲಿ ಅದನ್ನು ಕೂಡ ಬಿಂಬಿಸಿದ್ರು. ಅಷ್ಟೆಲ್ಲ ಆದರೂ ಕೂಡ ನಾನು ಪಕ್ಷದಲ್ಲಿನೇ ಇದ್ದು ನಾನು ಮುಂದುವರೆದೆ. ಈಗ ನೀವು ಇದೇನು ಹೇಳ್ತಾ ಇದ್ದೀರಾ, ಬನ ಇನ್ನೊಂದು ಮತ್ತೊಂದು, ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೋದು. ಆ ರೀತಿ ಏನಿಲ್ಲ. ಪಕ್ಷದ ಆಂತರಿಕ ವಿಚಾರಗಳು, ನಮಗೆಲ್ಲ ಸ್ವತಂತ್ರ ಇದೆ, ಊಟಕ್ಕೆ ಹೋಗಿದ್ದೀವಿ. ಬಟ್ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಪಕ್ಷ ಜನಸಾಮಾನ್ಯರಿಗಾಗಿ ಹುಟ್ಟಿದಂಥ ಪಕ್ಷ, ದೇಶದ ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಹುಟ್ಟಿದಂಥ ಪಕ್ಷ. ನನಗೂ ಎಲ್ಲೋ ಒಂದು ಕಡೆ ನಾವು ವಿಚಾರ ಮಾಡ್ತೀವಿ, ಯಾಕಪ್ಪ ಈ ರೀತಿ ಆಗುತ್ತೆ. ಒಳ್ಳೆ ಸರ್ಕಾರ ಇದೆ, ಒಳ್ಳೆ ನಾಯಕತ್ವ ಇದೆ, ಜನರಿಗೆ ಸೀಟ್ ಕೊಟ್ಟು ಜನರು 136 ಜನರನ್ನ ಗೆಲ್ಲಿಸಿದ್ದಾರೆ. ಒಳ್ಳೆ ನಾಯಕತ್ವ ಸರ್ಕಾರ ಇದ್ದಾಗ ಸರ್ಕಾರದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ. ನಾನು ತುಂಬ ಚಿಕ್ಕವಳು, ಇದ್ರ ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ. ಹೈಕಮಾಂಡ್ ಇಸ್ ದ ಅಲ್ಟಿಮೇಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲೊಂದು ಕಡೆ ಎಲ್ಲವೂ ಕೂಡ ಜನರಿಗೆ ಸಿಕ್ಕಿರೋ ಒಂದು ಅವಕಾಶವನ್ನ ಕೂಡ ಎಲ್ಲೊಂದು ಕಡೆ ಜನರ ಮುಂದೆ ಒಂದು ವರ್ಚಸ್ಸನ್ನ ಕಳ್ಕೊಳ್ಳೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸೋದಿಲ್ವಾ ನಿಮಗೆ, ಜನಸಾಮಾನ್ಯರಾಗಿ ನೋಡೋದಾದ್ರೆ? ಸಾರಿ, ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸಲ್ಲ. DK ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು ಕುಂಭಮೇಳಕ್ಕೆ ಹೋಗಿದ್ದು, ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದ್ರ ವಿರುದ್ಧ ಕಮೆಂಟ್ ಮಾಡಿದ್ರು. ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಮುಳುಗಿದ ತಕ್ಷಣ ಬಡತನ ಹೋಗ್ಬಿಡುತ್ತಾ ಅಂತ. ಅಫ್ಕೋರ್ಸ್ DK ಶಿವಕುಮಾರ್ ಮೊದಲಿಂದನೂ ಅವರು ಪೂಜೆ ಪುನಸ್ಕಾರ, ದೇವರು ಅದೆಲ್ಲವೂ ಕೂಡ ಹೆಚ್ಚಿಗೆ ಮಾಡ್ಕೊಂಡು ಬಂದವರು. ಸಾಫ್ಟ್ ಹಿಂದುತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು BJPಗೆ ಹೋಗ್ತಾರಂತೆ ಅಂತ ಚರ್ಚೆ ಆಗ್ತಾ ಇದೆ, ಏನು ಹೇಳ್ತೀರಿ? ನೋಡಿ, ಈ ಪಕ್ಷವನ್ನು ಬಿಟ್ಟು ಹೋಗೋದಾಗಿದ್ರೆ ಯಾವತ್ತೋ ಬಿಟ್ಟು ಹೋಗ್ತಾ ಇದ್ರು.
ಈ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿನೇ ಅವ್ರಿಗೆ 60 ದಿನನೋ 90 ದಿನನೋ ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ಪಕ್ಷದನ್ನು ಬಿಡೋದಿಲ್ಲ ಅಂತ ಹೇಳಿ ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಂಥ ಸ್ಥಿತಿಯಲ್ಲಿ ಆ ಟೈಮ್ನಲ್ಲಿ ಏನೇನಾಯಿತು ಅಂತ ಅವರೆಲ್ಲ ಅವರ ಬಾಯಿಂದನೇ ಹೇಳಿದ್ದಾರೆ. ಅದನ್ನು ನಾನು ಹೇಳೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅಂತಂದರೆ ಡಿ ಕೆ ಶಿವಕುಮಾರ್ ಅಂತಂದರೆ ಕಾಂಗ್ರೆಸ್ ಪಕ್ಷ. ಗಾಂಧಿ ಫ್ಯಾಮ್ಲಿ ಬಗ್ಗೆ ಇದ್ದಂಥ ಅವರ ಒಂದು ಲಾಯಲಿಟಿ, ಅವರು ಗಾಂಧಿ ಫ್ಯಾಮ್ಲಿ ಕೊಡುವಂಥ ಒಂದು ಮರ್ಯಾದೆ, ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗ್ತಾ ಇದೆ ಇಂಥ ಊಹಾಪೋಹಗಳು ಆ್ಯಕ್ಚುಲಿ ಅಟ್ಲೀಸ್ಟ್ ನಾನಂತರೂ ನನಗೆ ವಿಶ್ವಾಸ ಇಲ್ಲ. ಅವರು ಈ ಪಕ್ಷವನ್ನು ಕಟ್ಟಿದ್ದಾರೆ, ಈ ಸರ್ಕಾರ ಬರಲಿಕ್ಕೆ ಪ್ರಾಮಾಣಿಕವಾಗಿ ಬಡ್ದಾಡಿದ್ದಾರೆ. ರಾಜ್ಯಾಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟ್ನಲ್ಲಿ ಸೋತಿದ್ವಿ. ದಿನೇಶ್ ಗುಂಡೂರಾವ್ ಸರ್ ಅವಾಗ KPCC ಅಧ್ಯಕ್ಷರಿದ್ದರು. ಅವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷವನ್ನು ನೀನು ಕಟ್ಟಿ ಬೆಳೆಸು ಅಂತ ಹೇಳಿ ಹೈಕಮಾಂಡ್ ಅವ್ರಿಗೆ KPCC ಅಧ್ಯಕ್ಷ ಮಾಡಿದರು. ಆ ಕರೋನಾ ಸಂದರ್ಭದಲ್ಲಿ ಆ ಒಂದು ಅಧ್ಯಕ್ಷಗಿರಿಯನ್ನು ತೆಗೆದುಕೊಂಡು ಅವರ ಒಂದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಕೂಡ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ, ಯಾಕೆ ಕರೋನಾ ಮತ್ತೊಂದು ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಒಂದು ಅಧ್ಯಕ್ಷಗಿರಿ ತಗೊಂಡು ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಕಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನನಗನ್ಸಲ್ಲ ಅವರು ಕಾಂಗ್ರೆಸ್ನಲ್ಲಿ ತಮ್ಮ ಮುಂದಿನ ಇದಕ್ಕೆ ಅವರೇನಾದರೂ ಹೋರಾಟ ಮಾಡ್ಬೋದೇ ಹೊರತಾಗಿ ಕಾಂಗ್ರೆಸ್ನ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡಿದ್ದು ಕೂಡ ಬಹಳ ದೊಡ್ಡ ಸುದ್ದಿ ಆಗಿತ್ತು. ಅದು ಕಾಂಗ್ರೆಸ್ನಲ್ಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಪರ ವಿರೋಧ ಚರ್ಚೆ ಆಗ್ತಾ ಇದೆ. AICCಯ ಜಂಟಿ ಕಾರ್ಯದರ್ಶಿ ಮೋಹನ್ ಅವರು ಕೂಡ ಅದನ್ನ ವಿರೋಧಿಸಿ ಒಂದು ಪೋಸ್ಟನ್ನು ಹಾಕಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅವರೆಲ್ಲ ಮಾತಾಡಿದ್ದಾರೆ ಅಂತ ನಾನು ಮಾತಾಡಿದ್ರೆ ಇದು ಮಾತಿಗೆ ಮಾತು ಬೆಳೆಯುತ್ತೆ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಆನ್ ದ್ಯಾಟ್. ಬಟ್ ಒಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಯಡಿಯೂರಪ್ಪ ಸಾಹೇಬ್ರಿದ್ದಂಥ ಕಾರ್ಯಕ್ರಮಗಳನ್ನ ನಾವೆಲ್ಲ ವೇದಿಕೆಯಲ್ಲಿ ಹಂಚ್ಕೊಳ್ತೀವಿ. ಕುಮಾರಸ್ವಾಮಿ ಅವರಿದ್ದಂಥ ಕಾರ್ಯಕ್ರಮದ ವೇದಿಕೆಯನ್ನು ಹಂಚ್ಕೊಳ್ತೀವಿ. ಇದೇ ರೀತಿ ಅವರನ್ನು ಮನೆಗೆ ಬಂದು ಅವ್ರು ಕರೆದಂಥ ಸಂದರ್ಭದಲ್ಲಿ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹೊರತಾಗಿ ಅಲ್ಲಿ ಏನೋ ಊಹಾಪೋಹಗಳು ಮುಂಚೆನೇ ಎಲ್ಲ ಪ್ಲ್ಯಾಂಡ್ ಇತ್ತು ಅಂತ ಏನಿಲ್ಲ. ಮುಂಚೆಯಿಂದನೂ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಮಾಡ್ಕೊಂಡು ಬಂದಂಥವ್ರು. ತಾವೆಲ್ಲ ನೋಡಿದ್ದೀರಾ, ಮಾತು ತೆಗೆದ್ರೆ ಭಗವಂತ ಅಂತ ಹೇಳ್ತಾರೆ, ಮಾತು ತೆಗೆದ್ರೆ ದೇವಸ್ಥಾನದಲ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ನಾಯಕರು. ಅವ್ರಿಗೆ ಅದ್ರ ಮೇಲೆ ಶ್ರದ್ಧೆ ಭಕ್ತಿ ಇದೆ. ಸೊ ನನಗೇನು ಅನಿಸಲ್ಲ ಅವರು ಪ್ರೀ ಪ್ಲ್ಯಾಂಡ್ ಅದು ಅಂತ ನನಗೆ ಅನಿಸಲ್ಲ. ಓಕೆ, ಒಂದು 2-3 ಮಾತುಗಳು ಕ್ವಿಕ್ ಆಗಿ ಕೇಳ್ಬಿಡಿ. ಸ್ಥಿರ ಸರ್ಕಾರ ಇರುತ್ತಾ? ಕೊಟ್ಟಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತಾ? ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ವಾ? ಹೇಗೆ ನೀವು ಒಬ್ಬ ಸಚಿವೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅದು ಒಂದು ಜವಾಬ್ದಾರಿಯುತ ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಯಾರಿಗೂ ಕೂಡ ಎಲೆಕ್ಷನ್ ಬೇಕಾಗಿಲ್ಲ. ಎಲ್ಲರೂ ಕೂಡ ನಮ್ಮ ಸರ್ಕಾರದಲ್ಲಿ ಚೆನ್ನಾಗಿದೆ. ಸ್ಥಿರ ಸರ್ಕಾರ ಖಂಡಿತವಾಗ್ಲೂ 5 ವರ್ಷ ಖಂಡಿತವಾಗ್ಲೂ ಇರುತ್ತೆ. ಕೊಟ್ಟ ಭಾಷೆಯ ಪ್ರಕಾರ ಇಡೀ ಕರ್ನಾಟಕ ಮಾಡೆಲ್ ಅಂತ ಇಡೀ ದೇಶದಲ್ಲಿ ಮಾಡ್ತಾ ಇತ್ತು. ನಮ್ಮ ಒಂದು ಕಾರ್ಯಕ್ರಮಗಳನ್ನು ಕಾಪಿ ಮಾಡಿ ಮೋದಿಗೆ ಗ್ಯಾರಂಟಿ ಅಂತ ಇಡೀ ದೇಶದಲ್ಲಿ ಅವರು ಚುನಾವಣೆ ಗೆಲ್ಲಲಿಕ್ಕೆ ಶುರು ಮಾಡಿಕೊಂಡ್ರು. ಸೊ ನಮ್ಮ ಗ್ಯಾರಂಟಿ 5 ವರ್ಷ ನಾವೇನು ಜನರಿಗೆ ಭಾಷೆಯನ್ನು ಕೊಟ್ಟಿದ್ದೀವಿ, 5 ವರ್ಷ ನಿರಂತರವಾಗಿ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಇನ್ನೂ ಹಲವಾರು ಪ್ರಶ್ನೆಗಳಿದ್ವು ನನ್ನ ಹತ್ರ, ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ. ಆದರೆ ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಆರೋಗ್ಯದ ಪರಿಸ್ಥಿತಿ ಬಹಳಷ್ಟು ಕೂರ್ಲಿಕ್ಕಾಗಲ್ಲ. ಅದರ ನಡುವೆ ಕೂಡ ಏನೋ ಒಂದು ನೀವು ಬಂದು ಮಾತನಾಡಿದ್ರೆ ಮಹಿಳೆಯರಿಗೆ, ರಾಜ್ಯದ ಮಹಿಳೆಯರಿಗೆ ಮತ್ತು ನಿಮ್ಮ ಭಾಗದ ನಿಮ್ಮ ಕ್ಷೇತ್ರದ ಜನರಿಗೆ ಒಂದು ಧೈರ್ಯ ಸಿಗುತ್ತೆ. ಎಸ್, ಬಂದು ಮಾತನಾಡಿದ್ರು, ಇಷ್ಟು ದಿನದ ಮೇಲೆ ಆದರೂ ಕಾಣಿಸ್ಕೊಂಡ್ರು ಅಂತ ಹೇಳಿ. ಹಾಗಾಗಿ ನಾನು ನಿಮ್ಮನ್ನ ಮಾತನಾಡಿಸ್ದೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಎಂದಿನಂತೆ ಮತ್ತೆ ನೀವು ಪಾದರಸ ತರ ಓಡಾಡಬೇಕು. ವಿಧಾನಸೌಧ ತುಂಬಾ ಎಲ್ಲ ನೀವು ಓಡಾಡ್ತಾ ಇರಬೇಕು. ಅವಾಗಲೇ ಬಹಳಷ್ಟು ಕಳೆ ಕೂಡ ಇರುತ್ತೆ. ಇನ್ನೊಂದಷ್ಟು ಹೆಚ್ಚು ಜನಸೇವೆ ನಿಮ್ಮಿಂದ ಆಗಬೇಕಾಗಿದೆ. ನಿಮ್ಮ ಇಲಾಖೆಗೆ ಕೂಡ ಬಹಳಷ್ಟು ಒಂದು ಫೋಕಸ್ ಮಾಡುವಂತ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಆ್ಯಂಡ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನಿಜಕ್ಕೂ ಕೂಡ ಇನ್ನೊಂದಷ್ಟು ಮಹತ್ತರ ಯೋಜನೆಗಳ ಅವಶ್ಯಕತೆ ಕೂಡ ಇದೆ. ಅದೆಲ್ಲವೂ ಕೂಡ ನಿಮ್ಮಿಂದ ಆಗಲಿ ಅಂತ ಕೇಳ್ತಾ, ಕಡೆದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳ್ತೀರಿ? ನನ್ನ ಕ್ಷೇತ್ರದ ಜನರಿಗೆ ಇಷ್ಟೇ ಹೇಳ್ತೀನಿ, ನಾನು ಅವರ ಮನೆ ಮಗಳು. ಅವರು ಹೇಳಿದಂಥ ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಕ್ಷೇತ್ರದ ಕೆಲಸ ಇರಲಿ, ನಾನು ಮಾಡ್ತೀನಿ. ಅವರ ವೈಯಕ್ತಿಕವಾಗಿರಲಿ ಅಥವಾ ನಮ್ಮ ಸಾರ್ವಜನಿಕ ಕೆಲಸ ಇರಲಿ. ಇನ್ಮೇಲೇನೂ ಕೂಡ
ಒಬ್ಬ ಮನೆ ಮಗಳಾಗಿ ನನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನನ್ನ ಕ್ಷೇತ್ರದ ಜನ, ಯಾಕಂತಂದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಎಲ್ಲರೂ ಗುರುತಿಸ್ತಾರೆ ಅಂತಂದರೆ ಅದು ಕ್ಷೇತ್ರದ ಮತದಾರರ ಇದ್ದಿದ್ದರಿಂದ ಅವ್ರು ನನಗೆ ಆಶೀರ್ವಾದ ಮಾಡಿದ್ರಿಂದ. ಇವತ್ತು ಅವರಿಲ್ಲ ಅಂತಂದರೆ ನಾನಿಲ್ಲ. ನನ್ನ ಅಸ್ತಿತ್ವಕ್ಕೆ ಕಾರಣನೇ ನನ್ನ ಕ್ಷೇತ್ರದ ಮತದಾರರು. ನನ್ನ ಜನ್ಮ ದಿನಾಂಕವನ್ನು ಕೂಡ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನನ್ನ ಮತದಾರರಿಗೋಸ್ಕರ. ಸೊ ಮತದಾರರೇ ನನ್ನ ದೇವರುಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೋಸ್ಕರ ನಿರಂತರವಾಗಿ ಮುಂಚೆ ಯಾವ ರೀತಿ ಇದ್ನೋ ಇನ್ಮೇಲೇನೂ ಕೂಡ ಅದೇ ಸೇವೆಯನ್ನು ನಿರಂತರವಾಗಿ ಮಾಡ್ತೀನಿ. ಕಡೆಯದಾಗಿ ಬಜೆಟ್ ಹತ್ರ ಬರ್ತಾ ಇದೆ, ಬಹಳಷ್ಟು ನಿರೀಕ್ಷೆ ಇದೆ. ಬಜೆಟ್ನಿಂದ ಏನು ನಿರೀಕ್ಷಿಸಬಹುದು? ಮಹಿಳೆಯರನ್ನಾದರೂ ನಿರೀಕ್ಷಿಸಬಹುದಾ? ಖಂಡಿತವಾಗ್ಲೂ ಒಳ್ಳೆಯದನ್ನೇ ನಿರೀಕ್ಷಿಸಿ. ಯಾಕಂತಂದರೆ ಬಜೆಟ್ ಪೂರ್ವದಲ್ಲಿ ನಾವು ಏನು ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ. ಬಹಳಷ್ಟು ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಬಹಳಷ್ಟು ಯೋಜನೆಗಳ ಬಗ್ಗೆ ಚೆನ್ನಾಗಿ ಮುಖ್ಯಮಂತ್ರಿಗಳ ಜೊತೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ತಿಳಿಸಿದ್ದೀನಿ. ಅವ್ರಿಗೆ ಭಾಳಷ್ಟು ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್. ನೋಡಲ್ಲ ವೀಕ್ಷಕರೇ, ಎಸ್, ಬಹಳ ಪವರ್ಫುಲ್ ಸಚಿವೆ ಅಂತಾನೆ ಹೇಳ್ಬಹುದು. ಕೇವಲ ಸಚಿವೆ ಮಾತ್ರ ಅಲ್ಲ, ಒಬ್ಬ ಒಳ್ಳೆಯ ಹ್ಯೂಮನ್ ಬೀಯಿಂಗ್ ಕೂಡ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅವರ ಆರೋಗ್ಯ ಇನ್ನೊಂದಷ್ಟು ಸುಧಾರಿಸಲಿ, ಅವ್ರು ಇನ್ನೊಂದಷ್ಟು ಚೆನ್ನಾಗಿ ಓಡಾಡೋ ಥರ, ಮೊದಲಿನ ಥರ ಇನ್ನೂ ಹೆಚ್ಚು ಆ್ಯಕ್ಟಿವ್ ಆಗಲಿ ಅಂತ ಕೇಳ್ತಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅದು ಇನ್ನೊಂದಷ್ಟು ಸುಧಾರಿಸಬೇಕು. ಜೊತೆಗೆ ಗ್ಯಾರಂಟಿ, ಗೃಹಲಕ್ಷ್ಮಿ ಗ್ಯಾರಂಟಿ ಏನಿದೆ ಅದು ನಿಮ್ಮ ಮನೆಗಳಿಗೆ ಎಂದಿನಂತೆ ತಲುಪುತ್ತೆ. ಸ್ವಲ್ಪ ತಡ ಆಗಿರಬಹುದು, ಆದರೆ ತಲುಪದೇ ಇರೋದಿಲ್ಲ ಅನ್ನುವಂಥ ಭರವಸೆಯನ್ನು ಅವರು ಕೂಡ ಕೊಟ್ಟಿದ್ದಾರೆ. ಈ ಭರವಸೆ ಹುಸಿ ಆಗಲ್ಲ ಅನ್ನೋ ನಂಬಿಕೆಯೊಂದಿಗೆ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.